ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜುದರ್. ಆತ್ಮೀಯರೇ, ಕ್ರಿಕೆಟ್ ಅಂದಾಕ್ಷಣ ಸಹಜವಾಗಿ ನಮ್ಮದು ಇವತ್ತೆಲ್ಲ ಕಣ್ಣು ಕಿವಿ ನಿಮ್ರಬಹುದು. ಏಕದಿನ ಮತ್ತು 2020 ಇವುಗಳ ಕಣ್ಣು ನಿಲ್ತಾ ಇದ್ದಾವೆ. ನಿಧಾನಕ್ಕೆ ಟೆಸ್ಟ್ಗಳು ದೂರ ಸೇರ್ತಾ ಇದ್ದಾವ ಅನ್ನೋ ಸಂದರ್ಭದಲ್ಲೇ ನಮ್ಮಲ್ಲಿ ಎಲ್ಲ ರೀತಿಯ ಆಟಗಳನ್ನ ನೋಡುವಂಥ ಜನ ಇದ್ದಾರೆ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಯಾಕೆಂದರೆ ಟೆಸ್ಟ್ಗಳನ್ನು ಸಹಿತ ನಾವು ಗೆಲ್ಲಬೇಕು ಅನ್ನುವಂಥ ಜನ ಭಾಳಷ್ಟು ನಮ್ಮಲ್ಲಿದ್ದಾರೆ. ಜೊತೆಗೆ ಟೆಸ್ಟ್ ಮೇಲೂ ಪ್ರೀತಿ ಆಸಕ್ತಿ ಇದ್ದವರು ಇದ್ದಾರೆ. ಹೀಗಾಗಿ ಈ ಮೂರು ಏನು ಮಾದರಿಗಳಿದ್ದಾವೆ, ಮೂರು ಮಾದರಿಗಳಿಗೆ ಒಬ್ಬನೇ ಕೋಚ್ ಯೋಗ್ಯನ ಅನ್ನೋ ಒಂದು ಮಾತು ಚರ್ಚೆಗೆ ಬರ್ತಾಯಿದೆ. ಯಾಕಂದ್ರೆ ಈಗಾಗಲೇ 1 ಡೇ ಇದ್ದಿರ್ಬೋದು, 2020 ಇರ್ಬೋದು, ಇವುಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇರುವಂಥ ನಮ್ಮ ಗೌತಮ್ ಗಂಭೀರ್ ಕೋಚ್ ಅವರು ಟೆಸ್ಟ್ಗಳಲ್ಲಿ ಯಾಕೋ ಯಶಸ್ವಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತು. ಅದರಲ್ಲೂ ಮುಖ್ಯವಾಗಿ ಈ ದಕ್ಷಿಣ ಆಫ್ರಿಕಾ ಜೊತೆ ಕ್ಲೀನ್ ಸ್ವೀಪ್ ಆಗಿದ್ದಾಗಿರ್ಬೋದು, ಜೊತೆಗೆ ಇಂಗ್ಲೆಂಡು, ನ್ಯೂಜಿಲೆಂಡು ಮತ್ತು ಆಸ್ಟ್ರೇಲಿಯಾ ಜೊತೆಗಿನ 10 ಟೆಸ್ಟ್ಗಳು ಸೋತಿದ್ದಾಗಿರ್ಬೋದು, ಇವೆಲ್ಲವೂ ಇವತ್ತು ನಾವು ಗಾಬರಿಗೊಳ್ಳುವಂಗೆ ಮಾಡಲಿಕ್ಕಂತಾರೆ. ಅಂದ್ರೆ ಈ ಕೋಚ್ನಿಂದ ಟೆಸ್ಟ್ಗಳನ್ನು ಗೆಲ್ಲಕ್ಕೆ ಆಗಲಿಕ್ಕಿಲ್ಲವಾ ಅಂತೇಳಿ. ಯಾಕಂದರೆ ಗಂಭೀರ್ ಅವರ ಕರಿಯರ್ ಗಮನಿಸಿದಾಗ ವಿಶೇಷವಾಗಿ ಅವರು ಸಹ ಟೆಸ್ಟ್ಗಳಲ್ಲಿ ಅಂಥ ಪರಿಣಾಮಕಾರಿಯಾಗಿ ಓಪನರ್ ಆಗಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಹೌದು, ಹಿಟ್, ರನ್, ಕ್ಯಾಚ್ ಅಂತ ಹೇಳ್ತಾ ಒಳ್ಳೆಯ ಒಬ್ಬ ಹುರುಪಿನ ವ್ಯಕ್ತಿ. ಆದರೆ ಸಂಯಮ ಅನ್ನೋದು ಸ್ವಲ್ಪ ಕಡಿಮೆ ಇವರಲ್ಲಿ ಅಂತ. ಅವ್ರ ಸ್ವಭಾವದಲ್ಲಿ ಸ್ವಲ್ಪ ಮುಂಗೋಪು ಜಾಸ್ತಿ ಅಂತ ಅನ್ನಿಸ್ತದೆ. ಈ ಪ್ರಭಾವನ ಅವರ ಆಟದ ಮೇಲೆ ಮತ್ತು ಕೋಚಿನ ಮೇಲೂ ಆಗ್ತಿರಬಹುದು ಅನ್ನುವಂಥ ಮಾತುಗಳು. ಯಾಕಂತಂದ್ರೆ ಅವರು ಒಂದು ಕಡೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋ ಮುಂದೆ ಅಥವಾ ಇನ್ನೊಂದು ಹೇಳ್ಕೊಳ್ಳೋ ಮುಂದೆ, ನಮ್ಮ ಕ್ರಿಕೆಟ್ ಬಗ್ಗೆ ಹೇಳೋ ಮುಂದೆ ಕೆಲವು ವ್ಯಕ್ತಿಗಳನ್ನು ಒಬ್ಬರನ್ನ ಆರಾಧಿಸ್ತಾ ಹೋಗುವಂಥ ಒಂದು ಪ್ರವೃತ್ತಿ ನಮ್ಮಲ್ಲದ. ದೇವರನ್ನಾಗಿ ಮಾಡೋದು, ಮತ್ತೇನು ಮಾಡೋದು ಅದು ಆಗಬಾರ್ದು. ಎಲ್ಲರಿಗೂ ಸಮಾನ ಅವಕಾಶ ಬೇಕು ಆಟಗಾರರಿಗೆ ಅನ್ನೋ ಮೂಲಕ ತಾವು ಯಾರು ವಿರೋಧಿ ಮತ್ತು ಎಂಥ ವಿರೋಧಿನ ತೋರಿಸ್ಕೊಂಡಿದ್ರು. ಇದರ ಅರ್ಥ ಅವ್ರು ಹೇಳೋದು ತಪ್ಪಂತೂ ನಾನು ಹೇಳೋದಿಲ್ಲ. ಯಾಕಂದರೆ ನಮ್ಮ ಆಟ ಆಗಿ ನೋಡ್ಬೇಕು ನಾವು. ಅಲ್ಲಿ ದೇವಮಾನವನ್ನು ನೋಡೋದು ಮತ್ತೇನು ನೋಡೋದಲ್ಲ. ಒಬ್ಬ ಒಳ್ಳೆ ಆಟಗಾರ, ಒಳ್ಳೆ ಆಟಗಾರ, ಸಚಿನ್ ಇರಲಿ ಅಥವಾ ಗವಾಸ್ಕರ್ ಇರಲಿ ಅಥವಾ ಇನ್ನೊಬ್ಬರು ಯಾರೋ ಇರಲಿ, ರಾಹುಲ್ ದ್ರಾವಿಡ್ ಇರಲಿ, ಇವ್ರನ್ನ ಒಬ್ಬ ಆಟಗಾರರನ್ನಾಗಿ ನೋಡ್ಬೇಕು ವಿನಃ ಅವರು ಏನಪ್ಪ ಕ್ರಿಕೆಟ್ ದೇವರು ಮತ್ತೇನು ಅನ್ನುವಂಥದ್ದಲ್ಲ. ಮತ್ತು ಜೊತೆಗೆ ಇನ್ನುಳಿದವ್ರಿಗೂ ಅವಕಾಶ ಕೊಡಬೇಕು ಅನ್ನೋಲ್ಲಿ ಸತ್ಯನೂ ಅದ. ಕೇವಲ ಕೆಲವು ಜನಕ್ಕೆ ಮೇಲ್ಕೊಡೋದ್ರಿಂದಾಗಿ ಅನೇಕ ಪ್ರತಿಭೆಗಳು ಏನಾಗಿ ಹೋಗ್ತಾವಪ್ಪ ಅಂದ್ರೆ ನಶಿಸಿ ಹೋಗ್ತಾವೆ ಅನ್ನೋಂಥ ಮಾತು ಅವ್ರು ಆಡಿದ್ದು ನೋಡಿದಾಗ ಅದು ಸತ್ಯ ಇರಲಿ. ಆದರೆ ಅದೇ ದೃಷ್ಟಿಕೋನ ಇವತ್ತಿರೋದ್ರಿಂದಾಗಿ ಅವರ ಕೋಚಿಂಗ್ದಲ್ಲೇ ಇದು ಟೆಸ್ಟ್ಗಳಲ್ಲಿ ಫೇಲ್ ಆಗ್ತಾಯಿದೆ ಅಂತೇಳಿ. ಯಾಕಂದರೆ ಅವ್ರಿಗೂ ಸ್ವತಃ ನಿಂತು ಆಡುವಂಥ ಪ್ರವೃತ್ತಿ ಹಿಂದೆ ಇರಲಿಲ್ಲ. ಆಗ ನೋಡಿದ್ರು ನಾವು ಆಟಗಳನ್ನ ಅವರನ್ನು ಯಾವಾಗಲೂ ಹಿಟ್ ಮಾಡುವಂಥ ಸ್ವಭಾವ. ಮತ್ತು ಓಪನರ್ ಬಂದಾಗ ಆದಷ್ಟು ಜೋರಾಗಿ ರನ್ ಮಾಡೋ ಆಗ ಆಲ್ರೆಡಿ 1 ಡೇ ಮತ್ತು 2020 ಶುರುವಾಗಿದ್ದು ಆ ಸಂದರ್ಭದಲ್ಲೇ. ಹೀಗಾಗಿ ಈ ಒಂದು ಯುಗದಲ್ಲಿ ಬಂದಂಥ ಆಟಗಾರರಿಗೆ ನಿಂತಾಡುವಂಥ ಗವಾಸ್ಕರ್ ಸಂಯಮ ಬರೋದು ಭಾಳ ಕಷ್ಟ ಅಂತ ಅನ್ನಿಸ್ತದೆ. ಬಟ್ ಆ ಟೆಸ್ಟ್ಗೆ ಅದು ಬೇಕಾದ್ರು ಡೆಡಿಕೇಶನ್ ಬೇಕದಕ್ಕೆ. ಯಾಕೆಂತಂದ್ರೆ ಪ್ರತಿ ಬಾಲನ್ನು ಹೊಡೆಯುವಂಥ ಇರೋದಿಲ್ಲ ಮತ್ತು ಪ್ರತಿ ಬಾಲನ್ನು ಕೇವಲ ಡಿಫೆನ್ಸ್ ಮಾಡಿ ಆಡುವಂಥ ಇರೋದಿಲ್ಲ. ಅಲ್ಲಿ ನಿಂತು ಯೋಗ್ಯ ಬಾಲ್ ಯಾವುದಿದೆ, ಅಯೋಗ್ಯ ಬಾಲ್ ಏನದ ಅದನ್ನು ಅಭ್ಯಾಸ ಮಾಡಿಕೊಂಡು ತಾಂತ್ರಿಕವಾಗಿ ಗಟ್ಟಿ ಆಗಬೇಕು. ಪ್ಲಸ್ ಏನಪ್ಪ ಅಂತಂದ್ರೆ ಸಮಯದ ಜೊತೆಗೆ ನಾವು ಓಡ್ತಾನೆ ಇರಬೇಕು ಅನ್ನುವಂಥ ಮಾತಿನಲ್ಲಿ ಗಮನಿಸ್ಬೇಕಾಗಿದೆ. ಇದ್ರ ಸಲುವಾಗಿ ಭಾಳ ಸಂಯಮ ಟೆಸ್ಟ್ನಲ್ಲಿ ಬೇಕಾಗ್ತದೆ. 5 ದಿನಗಳವರೆಗೆ ಹೋಗ್ಬೇಕಲ್ರಿ. ಅದು 1 ದಿನದ ಆಟ ಅಲ್ಲ, 5 ದಿನದ ಆಟ. ಆದರೆ 5 ದಿನಗಳಲ್ಲಿ ರಿಸಲ್ಟ್ ಆಗಬೇಕು ಅನ್ನುವಂಥದ್ದು ಮಾತು. ಯಾಕಂದ್ರೆ ಮೊದಲು ನಾವು ಟೆಸ್ಟಿಂದ ಯಾಕೆ ದೂರ ಸರಿದೀವಿ ಅನ್ನೋದು ಸರಿತಾ ಇದ್ದೀವಿ ಅನ್ನೋದು ಗಮನಿಸಿದಾಗ ಅದು ದೀರ್ಘವಾಗಿ 5 ದಿವಸ ಹೋಗುವಂಥದ್ದು, ಸುಮ್ಮನೆ ನಿಂತು ಕೂಟು ಆಡುವಂಥದ್ದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಆದರೆ ಇತ್ತೀಚಿನ ದಿನದೊಳಗೆ 5 ದಿವಸ ಹೋಗ್ತಾ ಇಲ್ಲ. 3 ದಿವಸಕ್ಕೂ 2 ದಿವಸಕ್ಕೂ 4 ದಿವಸಕ್ಕೂ ಮುಗಿತಾ ಇದೆ. ಇದನ್ನು ಗಮನಿಸಿದಾಗ ಈ 2020 ಮತ್ತು ಏಕದಿನದ 1 ದಿನದ ಆಟಗಳು ನಿಶ್ಚಿತವಾಗಿಯೂ ಟೆಸ್ಟ್ ಮೇಲೆ ಪ್ರಭಾವ ಬೀರಿದವು ಅನ್ನುವಂಥದ್ದು. ಹೀಗಾಗಿ ಅದಕ್ಕೆ ಹೊಡೆದು ಬಿದ್ದ ಈ ನೆಲೆಯಲ್ಲಿ ನಮ್ಮ ಆಟಗಾರರು ಟೆಸ್ಟ್ಗಳಲ್ಲಿ ಸೋಲ್ತಾ ಇದ್ದಾರಾ, ಸ್ವಯಂ ಕಳೆದುಕೊಳ್ತಾ ಇದ್ದಾರಾ, ಫೀಲ್ಡಿಂಗ್ದಲ್ಲೇ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ತಾ ಇಲ್ವಾ, ಬಾಲಿಂಗ್ದಲ್ಲೇ ಇನ್ನೂ ಅಷ್ಟು ಏನಪ್ಪ ನಿಖರತೆ ತರ್ತಾ ಇಲ್ವಾ, ಸ್ಪಿನ್ಗಳನ್ನು ಸರಿಯಾಗಿ ಆಡುವಂಥದ್ದು ಮತ್ತು ಆಡಿಸುವಂಥದ್ದು ಎರಡೂ ಕಡಿಮೆ ಆಗ್ತಾ ಇದೆಯಾ. ಯಾಕಂದ್ರೆ ಸ್ಪಿನ್ ಬಾಲ್ ನಮ್ಮ ಏಷ್ಯನ್ ಕಾಂಟಿನೆಂಟದಲ್ಲಿ ಬರುತ್ತಿರುವಂಥ ಇವತ್ತು ಏಷ್ಯಾ ನಮ್ಮ ಒಂದು ಖಂಡದಲ್ಲಿ ಬರುತ್ತಿರುವಂಥ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು ಅಥವಾ ಶ್ರೀಲಂಕಾ ಆಗಿರ್ಬೋದು,
ಸ್ಪಿನ್ ಹಾಕೋದಕ್ಕೆ ಬಾಲನ್ನು ಮತ್ತು ಸ್ಪಿನ್ ಆಡೋದಕ್ಕೆ ನಾವು ವಿಶೇಷ ಪರಿಣಿತರು ಜಗತ್ತಲ್ಲೇ ಗುರುತಿಸಲ್ಪಟ್ಟಿದ್ದೀವಿ ಅಂತ. ಇಂಥ ಸಂದರ್ಭದಲ್ಲೇ ಇವುಗಳಲ್ಲೂ ಸಹಿತ ನಾವು ವೀಕ್ ಆಗ್ತಾ ಇದ್ದೀವ ಟೆಸ್ಟ್ಗಳಲ್ಲಿ ಅಂತೇಳಿ. ಯಾಕಂದರೆ ಚಂದ್ರಶೇಖರ್ ಅಂತ ಒಳ್ಳೆ ಶ್ರೇಷ್ಠ ಬೌಲರ್ ನೋಡಿದ್ವಿ ನಾವು, ಗವಾಸ್ಕರ್ ಅಂತ ಒಳ್ಳೆ ಬ್ಯಾಟ್ಸ್ಮನ್ನು, ಜೊತೆಗೆ ಅಟ್ಯಾಕಿಂಗ್ ಮತ್ತು ಜೊತೆಗೆ ಡಿಫೆನ್ಸ್ ಎರಡನ್ನೂ ಅಳವಡಿಸ್ಕೊಳ್ಳೋಂಥ GR ವಿಶ್ವನಾಥ್ ಭಾಳ ಅಪರೂಪದ ಹೆಸರು ಅದು. ಅವರು ಶಾರ್ಟ್ ಫೆಲೋಗರೇ ಭಾಳ ಸುಂದರವಾಗಿ ಆಡ್ತಾಯಿದ್ರು. ಇವನ್ನೆಲ್ಲ ನೆನಪಿಸ್ಕೊಂಡಾಗ ಸಹಜವಾಗಿ ಅನ್ನಿಸ್ತದೆ, ಹೌದಪ್ಪ ನಮ್ಮಲ್ಲಿ ಇವತ್ತು ಸೇಮ್ ಕಡಿಮೆ ಆಗಿದೆ, ನಮ್ಮ ಕೋಚ್ನಲ್ಲೂ ಆ ಸೇಮ್ ಇಲ್ಲ. ಅದಕ್ಕೆ ಸೇಮ್ ಈಗ ನೋಡ್ರಿ ಅದರ ಟೆಸ್ಟ್ಗಳಲ್ಲಿ ಯಶಸ್ವಿ ಆಗಿತ್ತು ನಮ್ಮ ರಾಹುಲ್ ದ್ರಾವಿಡರ ಸಂದರ್ಭದಲ್ಲೇ. ಕಾರಣ ಅಂದರೆ ಎರಡಕ್ಕೂ ಅಡಾಪ್ಟ್ ಆಗಿದ್ದರು ಅವರು, ಒಂದು ಟೆಸ್ಟಿಗೂ ಇನ್ನೊಂದಕ್ಕೂ ಒಂದು ದಿನದ ಆಟಗಳಿಗೂ. ಆದರೂ ಟೆಸ್ಟ್ದ ಆಟ ಅವ್ರನ್ನ ಭಾಳ ಇತ್ತು. ಅವ್ರಿಗೆ ಗೋಡೆ ಅಂತ ಕರಿತಾಯಿದ್ರು. ಈಸ್ ವಾಲ್ ಆಫ್ ದ ಕ್ರಿಕೆಟ್ ಅಂತೇಳಿ, ನಿಂತು ಮುಗಿದು ಬಾಲ್ನಲ್ಲಿ ನಿಂತು ಬಿಡೋದೇ ಇಲ್ಲ ಅವರು ಅಂತೇಳಿ. ಹೀಗಾಗಿ ಅಂಥ ಆಟ, ಗವಾಸ್ಕರ್ ಅಂತ ಆಟ, ಮತ್ತು ಸಚಿನ್ ನಂತರ ಆಟ ಬರಬೇಕಾಗಿತ್ತು. ಸಚಿನ್ನಲ್ಲೇ ಅಟ್ಯಾಕಿಂಗು ಇತ್ತು, ಡಿಫೆನ್ಸು ಇತ್ತು, ಆದ್ರೆ ಹೆಚ್ಚು ಅಟ್ಯಾಕಿಂಗ್ ಭಾಳ ಆಗ್ತಾಯಿತ್ತು. ವಿವಿಯನ್ ರಿಚರ್ಡ್ನ ಕೆಲವು ಲಕ್ಷಣಗಳು ಕಾಣ್ತಾ ಇದ್ದವು. ಆದರೆ ಇಲ್ಲೇ ಬೇಕಾಗಿದ್ದು ಗವಾಸ್ಕರ್ ಲಕ್ಷಣ ಜೊತೆಗೆ ವಿವಿಯನ್ ರಿಚರ್ಡ್ ಅದನ್ನು ಮಿಳಿತಾಗಿರ್ಬೇಕಾಗಿರ್ತದೆ. ಅಂದಾಗ ಟೆಸ್ಟ್ ಸೌಂದರ್ಯ ಹೆಚ್ಚಾಗ್ತದೆ, ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ದಿಶೆಯಲ್ಲಿ ನಮ್ಮ ಕೋಚ್ ಅವ್ರು ತಯಾರು ಮಾಡೋದ್ರಲ್ಲಿ ಎನ್ನುತ್ತಾ ಇದ್ದಾರೆ. ನಮ್ಮಲ್ಲಿ ಪ್ರತಿಭಾವಂತ ಸಾಕಷ್ಟು ಬರ್ತಾ ಇದ್ದಾರೆ. ಶುಭ್ಮನ್ ಗಿಲ್ ಆಗಿರ್ಬೋದು, ಇನ್ನೊಂದು ಆಟಗಾರ ಆಗಿರ್ಬೋದು, ಎಲ್ಲ ನೋಡ್ತೀವಿ ನಾವೀಗ. ಟೆಸ್ಟ್ಗಳಲ್ಲಿ ಸಹಿತ ಅವ್ರು ಒನ್ ಡೇ ಆಡಿದಂಗೆ ಆಡ್ತಾ ಇದ್ದಾರೆ. ಹಿಡಿ ಬಡಿ ಕಡಿ ಹೊಡಿ ಓಡಂತೇಳಿ ಇಂಪ್ರೂವ್ ಆಗಿರೋ ಸಾಕಷ್ಟಿಲ್ಲ ಅಂತಲ್ಲ, ಬಟ್ ನಿಲ್ಲುವಂಥ ಸಂಯಮ ಕಳ್ಕೊಳ್ತಾ ಇದ್ದೀವಿ. ಆ ಸಂಯಮನ ಬೆಳೆಸುವಂಥ ಕೋಚ್ ಅವ್ರು ನಮ್ಗೆ ಬೇಕಾಗಿದ್ದಾರೆ. ನಿಂತು ಆಡಿಸುವಂಥ ಕೋಚ್ಗಳು ಬೇಕಾಗಿದ್ದಾರೆ. ಪ್ರತಿಯೊಂದು ಬಾಲಿನ ಮೆರಿಟ್ ಆ್ಯಂಡ್ ಡಿಮೆರಿಟ್ ಅರ್ಥ ಮಾಡ್ಕೊಂಡು ಆಡುವಂಥ ಆಟಗಾರರು, ಆಡಿಸುವಂಥ ಕೋಚು ಬೇಕಾಗಿದ್ದಾರೆ. ಅದಕ್ಕಾಗಿ ಟೆಸ್ಟ್ಗೆ ಒಬ್ಬರು ಬೇರೆದವ್ರು ಮಾಡಿದರೆ ಹೆಂಗೆ ಅನ್ನುವಂಥ ಪ್ರಶ್ನೆ ಈಗ ಹೇಳ್ತಾ ಇದೆ ಅಂತ. ಮತ್ತು ಅದರಲ್ಲೂ ಇತ್ತೀಚೆಗೆ ನಿಮಗೆ ಗೊತ್ತದ 2020 ಆಯ್ಕೆ ಮಾಡೋ ಮುಂದೆ ವಿಶೇಷವಾಗಿ ಶುಭ್ಮನ್ ಗಿಲ್ ಅವರನ್ನು ಆ ತಂಡದಿಂದ ಬಿಟ್ಟಿದ್ದನ್ನು ಗಮನಿಸಿದ್ರೆ, ಯಾಕಂದ್ರೆ ಅವ್ರು ಬೇಕು, ಅವ್ರು ಎರಡೂ ಇದ್ದಾವೆ, ಆಕ್ರಮಕಾರಿನೂ ಇದ್ದಾರೆ, ಜೊತೆ ಡಿಫೆನ್ಸು ಇದ್ದಾರೆ. ಬರೀ ಕೇವಲ ಅಕ್ರಮ ಹಾಕಬೇಕು, ಇದಕ್ಕೆ ಹಾಕ್ಬೋದು ಅಂತ ಒಂದಿಷ್ಟು ಇದ್ದಾರೆ. ಸರಿನೋ ತಪ್ಪು ಅಂತ ಒಂದು ಮನಸ್ಸು. ಏನೋ ಆಗಲಿ, ಗಂಭೀರ್ ಅವರು ಟೆಸ್ಟ್ಗಳಿಗೆ ಹೇಳಿ ಮಾಡಿಸಿದಂಥವ್ರಲ್ಲ, ಅವ್ರು ಹೇಳಿ ಮಾಡಿಸಿದ್ದು 2020 ವೈಯಕ್ತಿಕ ದಿನಕ್ಕೆ ಕೋಚ್ ಅನ್ನೋದು ಒಂದಿಷ್ಟು ಬಲಿಷ್ಠ ಆಗ್ತಾ ಹೊರಟದ. ಹೀಗಾಗಿ ಮುಂದಿನ ಕೋಚ್ ಅಂದರೆ ಟೆಸ್ಟ್ ಕೋಚ್ ಬೇರೆದವ್ರು ಆಗ್ಬೋದಾ ಅನ್ನೋ ಚರ್ಚೆಗಳು ಹೇಳ್ತಾ ಇದ್ದಾವೆ. ಮತ್ತು ಆಟಗಾರರಲ್ಲೂ ಸಹಿತ ಮೊದಲಿನ ಆತ್ಮೀಯತೆ ಪ್ರೀತಿ ಈ ಗಂಭೀರ್ ಅವ್ರ ಮೇಲೆ ಕಡಿಮೆ ಆಗ್ತಾ ಇದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತು ಇಂಥ ಸಂದರ್ಭದಲ್ಲೇ ಶುಭ್ಮನ್ ಗಿಲ್ ಅಂತ ಇವತ್ತು ಒಬ್ಬ ಸ್ಟಾರ್ ಆಟಗಾರ ಅವರನ್ನು 2020 ಬಿಟ್ಟಿದ್ದೂ ಸಹಿತ ಒಂದು ಚರ್ಚೆ ವಿಷಯ ಆಗಿದೆ. ಹೀಗಾಗಿ ಒಟ್ಟಾರೆಯಾಗಿ ನಮ್ಮ ಕೋಚ್ ಈ ಗಂಭೀರ್ ಅವರು ಹೆಸರು ತಕ್ಕ ಗಂಭೀರ್ ಇಲ್ಲ ಟೆಸ್ಟ್ಗಳಲ್ಲೇ ಅನ್ನುವಂಥದ್ದು. ಆದರೆ ಒನ್ ಡೇ ಮತ್ತು 2020ಗೆ ಈಗಾಗಲೇ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದಾರೆ, ಇದರಲ್ಲಿ ಇದ್ದು ಏಷ್ಯಾ ಕಪ್ ಹೊಡೆದಿದ್ದಾರೆ, ICCನೂ ಗೆದ್ದಾರೆ, ಇದನ್ನು ಗೆದ್ದಾರೆ. ಅದರಿಂದ ಅವರು ಗೆದ್ದ ಮೇಲೆ ಸರಿ ಅದರ ನಾವು ಹೇಳ್ತೀವಿ. ಆದರೆ ಗೆಲುವು ಒಂದು ಮಾನದಂಡ ಆಗಬಾರ್ದು. ಜೊತೆಗೆ ಅವ್ರು ನಿಜವಾಗಿಯೂ ಕೋಚ್ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ, ಅವ್ರು ಕೈಯಾಗಿ ಆಡುವಂಥ ಹುಡುಗರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ಈ ನಮ್ಮ BCCI ಚೆನ್ನಾಗಿ ಅಭ್ಯಾಸ ಮಾಡಿಸಿ ಯೋಗ್ಯರನ್ನ ಅಲ್ಲೇ ಇಟ್ಟರೆ ಭಾಳ ಯೋಗ್ಯ. ಗೌತಮ್ ಗಂಭೀರ್ ಅವರು 2020 ಮತ್ತು ಒನ್ ಡೇಗೆ ಯೋಗ್ಯ ಇದ್ದಾರೆ ಅಂತ ಅನ್ನಿಸ್ತದೆ. ಟೆಸ್ಟಿಗೆ ಯಾರು ಹುಡುಕ್ತೀರಿ ಅನ್ನುವಂಥ ಮಾತಿದಾವೆ. ಬಟ್ ಆದರೂ ಇನ್ನಷ್ಟು ಅವಕಾಶ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ವರ್ಲ್ಡ್ ಕಪ್ ಬರ್ತಾರೆ T20 ಅದು ನೋಡ್ಕೊಂಡು ಮುಂದೆ ಏನೋ ಡಿಸಿಷನ್ ಮಾಡಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನಾದರೂ ಆಗಲಿ ಗಂಭೀರ್ ಅವರು ತಮ್ಮ ಟೆಸ್ಟ್ ಆಟಗಾರನ ತಯಾರು ಮಾಡೋಲ್ಲಿ ಇನ್ನಷ್ಟು ಗಂಭೀರ ಚಿಂತನೆ ಮಾಡಲಿ ಅಂತ ಭಾಳ ಜನ ತಜ್ಞರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ, ತಪ್ಪಂತೀರೇನೋ? ಯಾಕಂದರೆ ಸೋತಾಗಲೇ ವಿಮರ್ಶೆ ಸ್ಟಾರ್ಟ್ ಆಗ್ತಾವೆ, ಗೆದ್ದಾಗ ಎಲ್ಲರೂ ಹೊಗಳವ್ರನ್ನ ಭಾರಿ ರೀ, ದೇವರಿದ್ದಾಗ ರೀ, ಗ್ರೇಟ್ ರೀ ಅಂತೇಳಿ. ಸೋದ್ರೆ ಎಲ್ಲರೂ ಆಳಿನ ಕಲ್ಲಿಗೆ ಅವ್ರಣ. ಅದಕ್ಕಾಗಿ ಒಂದು ಸೋಲ 10 ಗೆಲುವಿಗೆ ಸಮ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅಂತ ತಿಳಿಸಿದ್ದಾರೆ. ಸತ್ಯದ ಕೈಗಂಡಿ ವಂದನೆಗಳು.